ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನದ ಸಾರ ಸಂಗ್ರಹ ಮಾಡಿ ತಮ್ಮ ಭಾಷ್ಯವನ್ನು ಕರುಣಿಸಿದಂಥ ಆ ಮಲ್ಲಿಕಾರ್ಜುನ ಶಿವಯೋಗಿಗಳ ಶಿಷ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಯೋಗಾಶ್ರಮ ಬಿಜಾಪುರ ಈ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಪ್ರಕಟ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು. ಇದು ಒಂದು ಅಮೂಲ್ಯವಾದ ಗ್ರಂಥ. ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗಳಿದ್ದಲ್ಲದೆ ಬಂದು ವಿಶ್ವದ ನಾನಾ ರೀತಿಯ ದರ್ಶನ ಶಾಸ್ತ್ರಗಳನ್ನು ಪರಿಚಯ ಮಾಡಿಸಿ ಈಗ ಶೈವ ತಂತ್ರವನ್ನು ಹೇಳಿ ಈಗೇನು ಮಾಡ್ಯಾರ ಅಂತಂದ್ರೆ 28 ಶಿವಾಗಮಗಳ ಒಂದು ಸಮೂಹಕ್ಕೆ ವೀರಶೈವ ಧರ್ಮ ಗ್ರಂಥ ಅಂತ ಹೇಳ್ತಾರೆ. ಅದರೊಳಗೆ ವೀರಶೈವ ಧರ್ಮದ ವರ್ಣನೆಯನ್ನ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಪಾರಮೇಶ್ವರಾಗಮ ಅಂತ ಬರ್ತದೆ. 28 ಶಿವಾಗಮಗಳ ಪೈಕಿ ಒಂದು ಪಾರಮೇಶ್ವರಾಗಮ. ಅಲ್ಲಿ ಒಂದು ಶ್ಲೋಕ, ವೀರತ್ವಂ ನಾಮ ದೇವೇಶ ಯಥಾ ವೀರೋ ರಣೇ ಭಟಃ ತಥಾ ಮತೆ ಚ ಸದ್ಭಕ್ತ್ಯಾ ವೀರೋ ವೈರಾಗ್ಯತೋ ದೃಢಾತ್. ಏನಿಂಗಂದ್ರೆ ಪಾರಮೇಶ್ವರ ಆಗಮದ ಒಂದು ಶ್ಲೋಕದ ಅರ್ಥ ಇದು. ಈ ಆಗಮಗಳು ಯಾರು ಹೇಳ್ಯಾರ, ಯಾರಿಂದ ಉಕ್ತ ಆಗ್ಯಾವ ಅಂತಂದ್ರ ಶಿವನಿಂದ ಉಕ್ತ ಆಗ್ಯಾವ. ಶಿವನ 5 ಮುಖಗಳ ಪೈಕಿ 4 ಮುಖಗಳಲ್ಲಿ 4 ವೇದಗಳು ಹೇಳ್ಯಾರ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 5ನೇ ಮುಖದಲ್ಲಿ 28 ಶಿವಾಗಮಗಳನ್ನು ಹೇಳ್ಯಾರ. ಈ ಶಿವಾಗಮಗಳನ್ನ ಯಾರಿಗೆ ಉಪದೇಶ ಮಾಡ್ಯಾರ ಅಂದ್ರೆ ಪಾರ್ವತಿ ದೇವಿಗೆ ಉಪದೇಶ ಮಾಡ್ಯಾರ. ಅದಕ್ಕೆ ಹೇ ಪಾರ್ವತಿಯೇ, ಯೋಧನು ರಣದಲ್ಲಿ ವೀರ. ಯಾವ ರೀತಿ ಯೋಧ ರಣದಲ್ಲಿ ವೀರ ಇರ್ತಾನೋ ಹಾಗೆಯೇ ಪಾರಮಾರ್ಥಿಕ ರಂಗದಲ್ಲಿ ಸಾಧಕನು ತನ್ನ ಸದ್ಭಕ್ತಿ ಹಾಗೂ ದೃಢ ವೈರಾಗ್ಯಗಳಿಂದ ವೀರನೆನಿಸುತ್ತಾನೆ. ದೃಢವಾದ ವೈರಾಗ್ಯ ಮತ್ತು ಸದ್ಭಕ್ತಿ. ಭಕ್ತಿ ಅಂದ್ರೆ ಏನ್ ಮಾಡ್ತೀರಿ? ಗುರುವಿಗೆ ತನುವನ್ನ, ಲಿಂಗಕ್ಕೆ, ಮನವನ್ನ, ಜಂಗಮಕ್ಕೆ, ಧನವನ್ನ, ಇದೆಲ್ಲ ಮಾಡೋದಕ್ಕ ಸಮಯವನ್ನ ಯಾರು ದಾಸೋಹ ಮಾಡ್ತಾರ ಅವರೇ ಸದ್ಭಕ್ತರು. ಮತ್ತೆ ದೃಢವಾದ ವೈರಾಗ್ಯ. ದೃಢವಾದ ವೈರಾಗ್ಯ. ವೈರಾಗ್ಯ ಅನ್ನೋದು ಎಲ್ಲದರೊಳಗೆ 2 ಬರ್ತಾವ. ಗೃಹಸ್ಥರಲ್ಲಿ ಜ್ಞಾನಿ ಗೃಹಸ್ಥ, ಅಜ್ಞಾನಿ ಗೃಹಸ್ಥ. ಸನ್ಯಾಸಿಗಳಲ್ಲಿ ಜ್ಞಾನಿ ಸನ್ಯಾಸಿಗಳು, ಅಜ್ಞಾನಿ ಸನ್ಯಾಸಿಗಳು ಅಂತ ಇರ್ತಾರೆ. ಎಲ್ಲದ್ರಾಗ 2. ವಿಚಾರ ಸಾಗರದ ವೈರಾಗ್ಯ 1-2 ಸಾಲ ಹೇಳ್ತೀನಿ, 1 ನಿಮಿಷ.
ಹೊಸ ಬುಕ್ ವಿಚಾರ ಸಾಗರದಾಗ ಹೊಸ ಬುಕ್ಕು 304ನೇ ಪುಟ ಪೇಜ್ 304ನೇ ಪೇಜು. ಇಲ್ಲೇನ್ ಹೇಳ್ತಾನ, ತ್ಯಾಗಿಯಾದ ಜ್ಞಾನಿಗೆ, ತ್ಯಾಗಿ ಜ್ಞಾನಿ ಮತ್ತೆ ತ್ಯಾಗಿ ಅಜ್ಞಾನಿ. ತ್ಯಾಗಿ ಅಂದ್ರೆ ಸನ್ಯಾಸಿ. ತ್ಯಾಗಿಯಾದ ಜ್ಞಾನಿಗೆ ಸ್ತ್ರೀ ಭೋಗವು ಪ್ರಾಪ್ತವಾಗಿರುವುದೇ ಇಲ್ಲವೆಂದ ಮೇಲೆ, ತ್ಯಾಗಿಯಾದ ಜ್ಞಾನಿಗೆ ಸ್ತ್ರೀ ಭೋಗ ಪ್ರಾಪ್ತ ಇಲ್ಲನೇ ಅಂತಂದ ಮೇಲೆ ಅಂಥವರಿಗೆ ಸ್ತ್ರೀ ಭೋಗ ಉಂಟಾಗುವುದು ಅಥವಾ ಪುನಃ ಸನ್ಯಾಸ ನಿರೂಪಣದ ನಿಷೇಧದ ಸಂಭವವು ಎಲ್ಲಿಂದ ಆಗುತ್ತದೆ? ತ್ಯಾಗ ಮಾಡಿ ಸನ್ಯಾಸಿ ಆದವರಿಗೆ ಮತ್ತೆ ಸನ್ಯಾಸದ ಬಗ್ಗೆ ಅವ್ರಿಗೇನು ಉಪದೇಶ ಮಾಡೋದಿರ್ತದನ್ರಿ? ವೈರಾಗ್ಯದ ಬಗ್ಗೆ ಉಪದೇಶ ಮಾಡೋದಿರ್ತದ? ಎಲ್ಲ ತ್ಯಾಗ ಮಾಡಿ ಸನ್ಯಾಸಿಗಳಾದವರಿಗೆ ಮತ್ತವ್ರಿಗೆ ವೈರಾಗ್ಯದ ಪಾಠ ಹೇಳೋದಿರ್ತದೇನ್ರಿ? ಇಲ್ಲ. ಅದೇ ಹೇಳ್ತಾರ ಅವರು, ತ್ಯಾಗಿಯಾದ ಜ್ಞಾನಿಗೆ ಸ್ತ್ರೀ ಭೋಗವು ಪ್ರಾಪ್ತವಾಗಿರುವುದೇ ಇಲ್ಲವೆಂದ ಮೇಲೆ ಅಂಥವರಿಗೆ ಸ್ತ್ರೀ ಭೋಗ ಉಂಟಾಗುವುದು ಹಾಗೂ ಪುನಃ ಸನ್ಯಾಸ ನಿರೂಪಣದ ನಿಷೇಧವು ಸಂಭವ ಎಲ್ಲಿಂದ ಆಗುತ್ತದೆ? ಅವರಿಗೆ ಆ ವಿಷಯದೊಳಗೆ ಏನು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಅವರು ಬಂದೋಬಸ್ತಿರ್ತಾರ ಆ ವಿಷಯದೊಳಗೆ. ಮತ್ತೆ ಒಂದು ವೇಳೆ ಎಷ್ಟೋ ಜನ ಸನ್ಯಾಸಿಗಳು ಮ್ಯಾಲ ವೇಷಧಾರಣೆ ಮಾಡಿಕೊಂಡರ, ಒಂದು ವೇಳೆ ತ್ಯಾಗಿಯಾಗಿ ಸ್ತ್ರೀ ಭೋಗದಲ್ಲಿ ಪ್ರವೃತ್ತರಾದರೆ, ಸನ್ಯಾಸಿಯಾಗಿ ಜನರಿಗೆ ಹೊರಗೆ ನೋಡೋದಕ್ಕೆ ಸನ್ಯಾಸಿಗತ್ಲೆ ವೇಷ ಹಾಕೊಂಡು ಒಳಗೆ ಸ್ತ್ರೀ ಭೋಗದಲ್ಲಿ ಪ್ರವೃತ್ತರಾದರೆ ಅವ್ರಿಗೇನಂತಾರಂದ್ರ ವಾಂತಾಶಿಯ. ವಾಂತಾಶಿಯ ಅಂತಂದ್ರ ವಮನ ಭಕ್ಷಕರು ಅಂತಾರಂತ. ವಮನ ಭಕ್ಷಕರಂದ್ರ ವಾಂತಿ ಮಾಡಿದ್ದು ಮತ್ತ ಹೊಳ್ಳಿ ಅದು ತಾವೇ ತಗೊಂಡು ಸ್ವೀಕಾರ ಮಾಡಿದಂಗ. ವಾಂತಿ ಸ್ವೀಕಾರ ಮಾಡೋದಂತ. ತ್ಯಾಗ ಮಾಡೀವಿ ಅಂತ ಹೇಳಿ ಮತ್ತ ಅದನ್ನೇ ಭೋಗ ಮಾಡಿದ್ರಂತಂದ್ರ ಅವ್ರಿಗೇನಂತಾರಂತ ವಮನ ಭಕ್ಷಕರು, ವಾಂತಾಶಿಯ. ಇಂಥ ಪುರುಷರು ಇವರು ತ್ಯಾಗಿ ಅಲ್ಲ. ಇವರು ತ್ಯಾಗಿಯ ವೇಷವನ್ನ ಧರಿಸಿದ ನಟನಂತೆ. ಇವರು ನಿಜವಾದ ತ್ಯಾಗಿಗಳ ಅಲ್ಲ ಅಂತ. ಇಲ್ಲಿ ನಮ್ಮ ಮನೆ ಹತ್ರ ಸೋಮಾರಪೇಟೆ ಮಠ ಅಂತದ. ಅಲ್ಲಿ ಪೂಜ್ಯರ ತಾಯಿ ಬಂದಾಳ. ಯಾವ ಹಿಂದಿನ ಸ್ವಾಮಿಗಳು ಅವ್ರಾದ್ಮೇಲೆ ಮತ್ತೆ 2-3 ಸ್ವಾಮಿಗಳಾದ್ರು. ಮೊದಲಿನ ಸ್ವಾಮಿಗಳು ತಾಚೋಟಿ ವೀರ ಶಿವಾಚಾರ್ಯರು ಅಂತಿದ್ರು. ಅವರು ಹಾನಗಲ್ ಕುಮಾರಸ್ವಾಮಿಗಳ ಕಾಲದವರು. ಅವರು ಇದ್ರಾಗೆ ಫಸ್ಟ್ ಬ್ಯಾಚಿನವರು, ಶಿವಯೋಗ ಮಂದಿರದ ಫಸ್ಟ್ ಬ್ಯಾಚಿನವರು. ಮಠದೊಳಗೆ ನಿಂತು ಅಷ್ಟು ದೂರ್ಲಿಂತ ಅವ್ರ ತಾಯಿ ಬರೋದು ಗುರುತು ಹಿಡಿದು ಒಂದೇ ಸಲ ಸೇವಕನಿಗೆ ಕರೆದು, ಅಲ್ಲಿ ಯಾರೋ ಹೆಣ್ಮಗಳು ಬರ್ಲಕತ್ತಾಳ ನೋಡಪ್ಪ, ಆಕಿ ಯಾದಕ್ಕೆ ಮಠದಾಗ ಬರ್ತಾಳ, ಏನ್ ಬೇಕು ಅಲ್ಲೇ ಕೂಡತ್ತೇಳ, ಹೊರಗೆ ಕುಂತು ಏನ್ ಬೇಕು ಕೇಳು, ಆಮೇಲೆ ನನಗೆ ಬಂದು ಹೇಳಿ ಅದಕ್ಕೆ ಬರ್ಲಕತ್ತಾಳ ಅಂತ ಹೇಳಿ. ನೋಡ್ರಿ, ಸ್ವತಃ ತಾಯಿ ಬರ್ಲಕತ್ತಾಳ ಅಂದ್ರೆ ತಾಯಿಗೆ ಅವ್ರೇನ್ ಮಾಡ್ಯಾರ, ಹೊರಗೆ ಕುಂದಿರಿಸಿ ಏನ್ ಮಾಡಿದ್ರು, ಸೇವಕನಿಂದ ಎದಕ್ ಬಂದಾಳ ಕೇಳು. ಅದೇನೋ ಹೇಳೋದು ಆದ್ಮೇಲೆ ಆಯ್ತು ಮತ್ತೆ ಬರ್ಲಕ್ ಹೋಗ್ಬೇಡಿ ಕಡಿ ಅಂತ ಹೇಳ್ಬಿಡ ಹೇಳ್ಕ. ಇಂಥ ವೈರಾಗಿ ಮೂರ್ತಿಗಳು ಒಂದ್ ಕಡೆ ನೋಡ್ತೀವಿ. ಇನ್ನೊಂದಿಷ್ಟು ಮಂದಿ ಏನದರ, ತ್ಯಾಗಿಯ ವೇಷವನ್ನು ಧರಿಸಿದ ನಟನಂತೆ ಢಾಂಬಿಕನಾಗಿರುವುದರಿಂದ ಅವನೆಂಥವನಿರ್ತಾನಪ್ಪ ಅಂದ್ರ ಗೃಹಸ್ಥನಿಗಿಂತಲೂ ಅಧಮನಾಗಿರುತ್ತಾನೆ. ವಿಚಾರ ಸಾಗರ. ಈಗ ಸನ್ಯಾಸಿಗಳು ಶ್ರೇಷ್ಠ, ಗೃಹಸ್ಥರು ಕನಿಷ್ಠ. ಸನ್ಯಾಸಿಗಳು ಪೂಜ್ಯರು, ಇವನು ಪೂಜಕ. ಅವರು ಸೇವೆ ಮಾಡಬೇಕು, ಅವ್ರ ಪೂಜೆ ಮಾಡಬೇಕು, ಅವ್ರನ್ನ ದೇವರಂಗೆ ಕಾಣಬೇಕು ಅಂತ ಗೃಹಸ್ಥರದ ಕೆಲಸ. ಸನ್ಯಾಸಿಗಳು ಶ್ರೇಷ್ಠ. ಅದಕ್ಕೆ ಇವ್ರೇನ್ ಹೇಳಿದ್ರು, ಆ ರೀತಿ ತ್ಯಾಗಿಯಾದಂತ ಜ್ಞಾನಿ
ಅವನು ಸ್ತ್ರೀ ಭೋಗದಲ್ಲಿ ಪ್ರವೃತ್ತನಾದರೆ ಅವನನ್ನು ವಮನ ಭಕ್ಷಕ ಪುರುಷನೆನ್ನುತ್ತಾರೆ. ಆತ ತ್ಯಾಗಿಯಲ್ಲ, ಅಂತವನು ತ್ಯಾಗಿಯ ವೇಷವನ್ನು ಧರಿಸಿದ ನಟನಂತೆ ಡಾಂಬಿಕನಾಗಿರುತ್ತಾನೆ, ಗೃಹಸ್ಥರಿಗಿಂತಲೂ ಅಧಮನಾಗಿರುತ್ತಾನೆ. ಅಂತವನು ಎದಕ್ಕೆ ಪೂಜೆಗೆ ಯೋಗ್ಯನಾಗಿರಲಾರ. ಅಂತವ್ರ ಪೂಜೆ ಮಾಡಬಾರ್ದು. ವಿಚಾರ ಸಾಗರದ ಆದೇಶದು. ಒಂದು ಪಾತ್ರ ವಹಿಸಿ ಜಗತ್ತಿನಾಗ ಜನರು ಯಾವ ಪಾತ್ರ ವಹಿಸಿವಿ ಆ ಪಾತ್ರವನ್ನು ಅವ್ರು ನಂಬಿರ್ತಾರೆ. ಆ ನಂಬಿದ ಜನರ ಪಾತ್ರಕ್ಕೆ ವ್ಯತಿರಿಕ್ತವಾಗಿ ನಾವು ನಡ್ಕೊಂಡೇವಂತಂದ್ರೆ ಏನಾಗ್ತದ? ಜನರಿಗೆ ಮೋಸ ಮಾಡ್ದಂಗೆ ಆಗ್ತದ, ಪಾಪದ ಕೆಲಸ. ಅದಕ್ಕೊಂದು ವಚನ ಬರ್ದಾರ, ಕುಳ್ಳಿರ್ದು ಲಿಂಗವ ಪೂಜಿಸಿ ಅಲ್ಲದಾಟವ ನಾಡುವರಯ್ಯ. ಒಳ್ಳೆ 3 ಹೊತ್ತು ಸ್ನಾನ ಪೂಜಾ ಮಾಡಿ ಒಳ್ಳೆ ಸ್ವಾಮಿಗಳಂತೇಳಿ ಕಾವಿ ಗೀವಿ ಹಾಕೊಂಡು ಏಸ್ ಮಂದಿ ಸಿಕ್ಕೊಂಬಿದ್ದಾರೆ ನೋಡ್ರಿ. ಸಿಕ್ಕೊಂಬಿದ್ದು ಸುಮ್ಮನೆ ಗದ್ದಲ್ಕ್ ಬಿದ್ದಾರ. ಹಂಗ್ ಮಾಡ್ಯಾರ, ಹಿಂಗ್ ಮಾಡ್ಯಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಎಂತ ಕಿರಿಕಿರಿ ಅವ್ರಿಗೆ ಇವೆಲ್ಲ. ಅದಕ್ಕೆ ಕುಳ್ಳಿರ್ದು ಲಿಂಗವ ಪೂಜಿಸಿ ಅಲ್ಲದಾಟವ ನಾಡುವರಯ್ಯ. ಬೆಳ್ಳಿ ಎತ್ತಿನ ಮರೆಯಲ್ಲಿ ಕುಳಿತು ಹುಲ್ಲೆಗೆ ಅಂಬು ತೊಡುವರಯ್ಯ. ಹುಲ್ಲೆ ಅಂತಂದ್ರೆ ಚಿಗರಿ, ಬೆಳ್ಳಿ ಎತ್ತು ಅಂತಂದ್ರೆ ಸನ್ಯಾಸಿ ವೇಷ. ಒಂದು ಎತ್ತದ, ಆ ಎತ್ತು ಹುಲ್ಲು ಮೇಯ್ಲಕತ್ತದ, ಬೆಳ್ಳಗದ ಎತ್ತು. ಅದ್ರ ಹಿಂದ ಇವ ಬೇಟೆಗಾರ ಕುಂತಾನ. ಕುಂತ ಏನ್ ಮಾಡ್ಲಕತ್ತಾನ? ಆ ಚಿಗರಿಗೆ ಗುರಿ ಇಡ್ಲಕತ್ತಾನ. ಆ ಚಿಗರಿ ಏನ್ ತಿಳ್ಕೊಂಡದ? ಅಲ್ಲಿ ಎತ್ತದಂತ ಅಷ್ಟೇ ತಿಳ್ಕೊಂಡದ. ಎತ್ತಿನಿಂದ ಒಬ್ಬ ಬೇಟೆಗಾರ ಅದನಂತ ಗೊತ್ತಿಲ್ಲ. ಹಿಂಗದ ಪರಿಸ್ಥಿತಿ. ಅದಕ್ಕೆ ಕುಳ್ಳಿರ್ದು ಲಿಂಗವ ಪೂಜಿಸಿ ಅಲ್ಲದಾಟವ ನಾಡುವರಯ್ಯ. ಇಂತಪ್ಪ ಕಳ್ಳ ಹಾದರಿಗರ ಕೈಯಲ್ಲಿ ಪೂಜೆ ಕೈಗೊಳ್ಳ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಸಮಾಜಕ್ಕೆ ಒಳಗೊಂದು ರೀತಿ ಹೊರಗೊಂದು ರೀತಿ ಇದ್ದು ಈ ರೀತಿ ಇದ್ರು ಅಂತಂದ್ರೆ ಇದಾಗಂಗಿಲ್ಲ. ಇದು ತ್ಯಾಗಿ ಅಂದ್ರೆ ಸನ್ಯಾಸಿ. ಜ್ಞಾನಿ ಸನ್ಯಾಸಿ, ಅಜ್ಞಾನಿ ಸನ್ಯಾಸಿಯನ್ನ ಏನ್ ಮಾಡಿದ್ರು? ಇಲ್ಲಿ ವಿಶ್ಲೇಷಣೆ ಮಾಡಿದ್ರು. ಸತ್ಯ ತಿಳಿತಲ್ರಿ ವ್ಯತ್ಯಾಸ. ನೆಕ್ಸ್ಟ್ ಗೃಹಸ್ಥರು ಹೆಂಗಿರ್ತಾರ ಅಂತ ಅದು ಒಂದು ಹೇಳ್ತಾರೆ. ಈಗ ಜ್ಞಾನಿ ಗೃಹಸ್ಥ, ಅಜ್ಞಾನಿ ಗೃಹಸ್ಥ. ಪರಿಶೇಷದಿಂದ ಗೃಹಸ್ಥ ಜ್ಞಾನಿಯಲ್ಲಿ ಸ್ತ್ರೀ ಭೋಗ ಪ್ರಾಪ್ತವಿರುತ್ತದೆ. ಅವನೇ ಏನ್ ಮಾಡ್ಯಾನ? ಆ ಕಡೆ ವೈರಾಗ್ಯ ಮಾರ್ಗ ಬಿಟ್ಟು ಗೃಹಸ್ಥ ಮಾರ್ಗ ಹಿಡಿದನ. ಗೃಹಸ್ಥನಾದವನು ಹಿಡಿದು ಪರಿಶೇಷದಿಂದ ಗೃಹಸ್ಥ ಜ್ಞಾನಿಯಲ್ಲಿ ಸ್ತ್ರೀ ಭೋಗ ಪ್ರಾಪ್ತವಿರುತ್ತದೆ. ಅವನ ಹತ್ರ ಸ್ತ್ರೀ ಭೋಗ ಇದ್ರೂ ಸಹಿತ ಆ ಗೃಹಸ್ಥ ಜ್ಞಾನಿಯಾದರೂ ಕೂಡ ಘೃತ ಭಕ್ಷಣ ಮಾಡುವ ಅಭ್ಯಾಸವುಳ್ಳವನು ತೈಲ ಭಕ್ಷಣ ಮಾಡಿದಂತೆ ಶಾಸ್ತ್ರ ರೀತಿಯಿಂದ ಸಂತತಿಯ ನಿಮಿತ್ತವಾಗಿ ಋತು ಮೊದಲಾದ ಕಾಲಗಳಲ್ಲಿ ಮಾತ್ರ ತನ್ನ ಧರ್ಮಪತ್ನಿಯ ಸಂಘವನ್ನು ಮಾಡುತ್ತಾನೆ. ಹೆಂಗಿರ್ತಾನೆ ಇವ? ಜ್ಞಾನಿಯಾದಂತ ಗೃಹಸ್ಥ ಹೆಂಗಿರ್ತಾನಂತಂದ್ರೆ ತುಪ್ಪ ಉಣ್ಣವ ಇದ್ದಂಗಿರಲ್ಲ, ಎಣ್ಣೆ ಉಣವ ಇದ್ದಂಗಿರ್ತಾನ. ತುಪ್ಪ ಉಣವ ಜಗ್ಗಿ ತುಪ್ಪ ಹಾಕೊಂಡು ಹೋಗ್ತಿರ್ತಾನ, ಹಂಗಲ್ಲ. ಎಣ್ಣೆ ಉಣವ ಸ್ವಲ್ಪ ಎಣ್ಣೆ ಹಾಕೊಂಡು ಹೋಗ್ತಿರ್ತಾನಲ್ಲ, ಹಂಗ. ತುಪ್ಪ ಉಣ್ಣವ ಅಂತ ಅಂದ್ರ ಘೃತ ಭಕ್ಷಣ ಮಾಡುವ ಅಭ್ಯಾಸ ಉಳ್ಳವನು ತೈಲ ಭಕ್ಷಣವನ್ನು ಮಾಡಿದಂತೆ. ಯಾವಾಗಲೂ ಜಗ್ಗಿ ತುಪ್ಪ ಹಾಕೊಂಡು ತಿನ್ನವನಿಗೆ ಎಣ್ಣೆ ಹಾಕೊಂಡು ತಿನ್ನಕತ್ರ ಹೋಗ್ತದೇನದು? ಹೋಗಲ್ಲ. ಹಂಗ ಇವನ್ ಹೆಂಗಿರ್ತದಂದ್ರ ಇವನು ಭೋಗ ಅಷ್ಟೇ. ತನ್ನ ಸಂತಾನಕ್ಕಾಗಿ ಅದಕ್ಕೂ ಒಂದು ಶಾಸ್ತ್ರೋಕ್ತವಾದ ಕಾಲ, ಸಮಯ, ಸಂದರ್ಭಗಳಿರ್ತಾವಲ್ಲ, ಆ ಸಂದರ್ಭಗಳಲ್ಲಿ ಅವನು ತನ್ನ ಸ್ತ್ರೀ ಸಂಘ ಮಾಡುತ್ತಾನೆ ಹೊರತು ವಿಷಯಾಸಕ್ತಿಯಿಂದ ಅಲ್ಲ. ರೀಪ್ರೊಡಕ್ಷನ್, ರೀಕ್ರಿಯೇಷನ್ ಅಂತಾರ.
ರೀಪ್ರೊಡಕ್ಷನ್ ಪರ್ಪಸ್ ಅಷ್ಟೇ, ಸಂತಾನೋತ್ಪತ್ತಿಗಾಗಿ, ರೀಕ್ರಿಯೇಷನ್ ಸಲುವಾಗಿ ಅಲ್ಲ. ಯಾವನು ವಿಷಯಾಸಕ್ತಿ ಉಳ್ಳವನಾಗಿದ್ದು ವೇದಾಂತ ಜ್ಞಾನದಲ್ಲಿ ಪ್ರವೀಣ ಗೃಹಸ್ಥನಾಗಿರುತ್ತಾನೋ ಅವನ ದೃಢ ರಾಗರೂಪ ಅಜ್ಞಾನಿಯ ಚಿಹ್ನದಿಂದ ಯುಕ್ತನಾಗಿ ಅವನು ಜ್ಞಾನಿಯೇ ಅಲ್ಲ, ಅವನು ಅಜ್ಞಾನಿ ಗೃಹಸ್ಥ. ಮನರಂಜನೆಗಾಗಿ ಭೋಗಗಳನ್ನ ಮಾಡುವನು ಅವನು ಅಜ್ಞಾನಿ, ಸಂತಾನಕ್ಕಾಗಿ ಭೋಗಿಸುವವನು ಜ್ಞಾನಿ ಗೃಹಸ್ಥ. ಗೃಹಸ್ಥರಲ್ಲಿ ಎರಡು ವ್ಯತ್ಯಾಸ ಮಾಡಿ ತೋರಿಸಿದ್ರು ನೋಡ್ರಿ. ಈಗ ಅಜ್ಞಾನಿ ಗೃಹಸ್ಥ, ಜ್ಞಾನಿ ಗೃಹಸ್ಥ, ಅಜ್ಞಾನಿ ಸನ್ಯಾಸಿ, ಜ್ಞಾನಿ ಸನ್ಯಾಸಿ. ಏನಾದ್ರು ತಿಳಿತಾ? ಗಪ್ ಕೂತ್ರ ನಾವು ಏನು ನೋಡಕ್ಕೆ ಸಂತಾನಕ್ಕೆ ಏನಾದ್ರ ಸಂತಾನ ಗೃಹಸ್ಥ ಮತ್ತು ಅಜ್ಞಾನಿ ಗೃಹಸ್ಥ ಸ್ವಲ್ಪ ಹೇಳಿದ್ರೆ. ಸಂತಾನದ ಸಲುವಾಗಿ ಅಷ್ಟೇ ಅವನು ಭೋಗಿಸ್ತಾನ ಜ್ಞಾನಿ ಗೃಹಸ್ಥ. ಅಜ್ಞಾನಿ ಆದವನು ಏನ್ ಮಾಡ್ತಾನ? ಮನರಂಜನೆಗಾಗಿ ಭೋಗಿಸ್ತಾನ. ರೀಕ್ರಿಯೇಷನ್ ಅಂತಂದ್ರೆ ಮನರಂಜನೆ, ರೀಪ್ರೊಡಕ್ಷನ್ ಅಂತಂದ್ರ ಸಂತಾನ. ಇಡೀ ವಿಶ್ವದೊಳಗ ಈ ಒಂದು ಭೋಗದೊಳಗ ಮನರಂಜನೆ ಇರೋದು ಮನುಷ್ಯಗೊಬ್ಬನಿಗೆ. ಉಳಿದ ಯಾವ ಜೀವಿಗಳು ಸಹಿತ ಮನರಂಜನೆಗಾಗಿ ಭೋಗ ಮಾಡಂಗಿಲ್ಲವು. ಅವು ಸಂತಾನೋತ್ಪತ್ತಿಗಾಗಿ ಒಂದು ಸೀಸನ್, ಒಂದು ಸಮಯ ಸಂದರ್ಭ ಇರ್ತದ, ಅವಾಗ ಅಷ್ಟೇ ಹೌದ್ರದ್ದು ಸಂತಾನೋತ್ಪತ್ತಿಗಾಗಿ ಮಾಡ್ತಾವ ಅಷ್ಟೇ ಹೊರತು ಈ ಮನುಷ್ಯ ಒಬ್ಬನೇ ಸಂತಾನೋತ್ಪತ್ತಿಗಾಗಿ ಮಾಡ್ತಾನ, ಮನರಂಜನೆಗೂ ಮಾಡ್ತಾನೆ. ಎರಡದಾವ ಒಂದು ಕೆಲಸ. ಅದಕ್ಕೆ ಮನರಂಜನೆಗಾಗಿ ಮಾಡುವುದು ಅಜ್ಞಾನ, ಸಂತಾನೋತ್ಪತ್ತಿಗಾಗಿ ಮಾಡಿದರೆ ಅವ ಜ್ಞಾನಿ ಗೃಹಸ್ಥ. ಬರೇ ಸ್ತ್ರೀ ರೂಪದ ವಿಷಯ ಒಂದೇ ಅಲ್ಲ, ಬೇರೆ ಎಲ್ಲ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಅಧಿಕಾರ ಏನೇನು ಬರ್ತಾವಲ್ಲ ಎಲ್ಲ ಭೋಗಗಳು ಕೂಡ ಹೆಂಗಿರ್ತಾವ ಅಂತಂದ್ರ ಪ್ರಾರಬ್ಧದಲ್ಲಿ ಏನು ಪ್ರಾಪ್ತಿಯಾಗಿರ್ತದ ಅದನ್ನಷ್ಟೇ ಮಾಡಿ ಸಂತೃಪ್ತ ಆಗಿರೋವನು ಜ್ಞಾನಿ. ಪ್ರಾರಬ್ಧದ ಇರ್ಲಿ ಬಿಡ್ಲಿ ನನಗೆ ಇಂಥದ್ದು ಬೇಕು ಹಿಂಗ ಆಗ್ಬೇಕಂತೇಳಿ ಹಪಹಪಿಯಿಂದ ಏನ್ ಮಾಡ್ಕೋತಾನಲ್ಲ ಅವನೆಲ್ಲ ಅಜ್ಞಾನಿ. ಅವನು ಸನ್ಯಾಸಿ ಇರ್ಬೋದು, ಗೃಹಸ್ಥ ಇರ್ಬೋದು, ಇಬ್ಬರಿಗೆ ಮೋಕ್ಷದ ಅವಶ್ಯಕತೆ ಅದ. ಮೋಕ್ಷ ಸಾಧನೆಯಲ್ಲಿ ಇಬ್ರು ಏನಾಗಬೇಕು? ವಿರಾಗಿಗಳಾಗ್ಲೇಬೇಕಾಗ್ತದ. ಅದಕ್ಕ ಇಲ್ಲಿ ಒಂದ್ ಸ್ವಲ್ಪ ಏನ್ ಹೇಳ್ಬೇಕಾಗಿತ್ತು, ದೃಢ ವೈರಾಗ್ಯ ಅಂತಂದ್ರೆ ಏನು ಅನ್ನೋದಕ್ಕ ಈ ಮಾತೇ ಅದ. ಸನ್ಯಾಸಿ ಆದವನು ದೃಢ ವೈರಾಗ್ಯ ತಾಳಬೇಕು. ಈ ಒಂದು ವಿಷಯ ಭೋಗಗಳಿಂದ ಆತ ದೂರ ಇರಬೇಕು. ಮತ್ತೆ ಗೃಹಸ್ಥನಾದವನು ಅವುಗಳ ಅವಶ್ಯಕತೆಗೆ ತಕ್ಕಂತೆ ಭೋಗಿಸಬೇಕೆ ಹೊರತು ಅನಾವಶ್ಯಕವಾಗಿ ಭೋಗಿಸೋದ್ರಿಂದ ಅವನು ಅಜ್ಞಾನಿ ಅನ್ನಿಸ್ಕೊತಾನ. ಇದು ಎಲ್ಲಿ? ಪಾರಮೇಶ್ವರ ಆಗಮದಲ್ಲಿ ವೀರಶೈವದ ವರ್ಣನೆ. ಮತ್ತೆ ಎರಡನೇ ಶ್ಲೋಕ ಈಶಣತ್ರಯ ಏನ್ ನಡೆದು ಅಂದ್ರೆ ವೀರಶೈವ ಅನ್ನೋ ಶಬ್ದದ ವರ್ಣನೆ ಮಾಡಕತ್ತಾರೆ ಇಲ್ಲಿ. ವೀರಶೈವ ಅಂದ್ರೆ ವೀರ ಇರ್ತಾನೆ ಅವ. ಎಂತ ಎದರ್ಲಿಂದ ವೀರ? ತನ್ನ ಸದ್ಭಕ್ತಿ ಮತ್ತು ದೃಢ ವೈರಾಗ್ಯಗಳಿಂದ ವೀರ. ಮುಂದೆ ಈಶಣತ್ರಯ ನಿರ್ಮುಕ್ತಾನಾಂ ಜ್ಞಾನ ವಿಜ್ಞಾನ ತತ್ಪರ ದೃಢ ವೈರಾಗ್ಯ ಸಂಪನ್ನ ವೀರಾಸ್ತೆ ಶಿವಯೋಗಿನಃ. ಅಂದ್ರೆ ಲೋಕೇಶಣ, ವಿತ್ತೇಶಣ, ದಾರೇಶಣ, ಪುತ್ರೇಶಣ ಅಂತ ಹಿಂಗೆಲ್ಲ ಈಶಣಗಳಿರ್ತಾವ. ರೊಕ್ಕದ ಮೇಲಿಂದ ಆಸೆ ಹಪಹಪಿ, ದಾರೇಶಣ ಅಂದ್ರೆ ಹೆಣ್ಣಿನ ಮೇಲೆ ಆಸೆ, ಮಕ್ಕಳ ಮರಿಗಳ ಮೇಲೆ ಪುತ್ರೇಶಣ, ಮತ್ತೆ ಲೋಕೇಶಣ ಅಂದ್ರೆ ಜಗತ್ತಿನ ತನ್ನದೇ ಆದ ನಾಮ ಮತ್ತು ಹೆಸರು, ನೇಮ್ ಅಂಡ್ ಫೇಮ್ ಅಂತಿರಲ್ಲ, ನಂದೇ ಹೆಸರಿರ್ಬೇಕು ಎಲ್ಲ ಕಡೆ ಅಂತೇಳಿ ಲೋಕೇಶಣ. ಇಂಥ ಈಶಣಗಳಿಂದ ಬಿಡುಗಡೆ ಹೊಂದಿದವನಿರ್ಬೇಕು.
ಯಾವ ಹಪಾಪಿಗಳಿರಬಾರ್ದು. ಅಧಿಕಾರ, ಈ ಹೊನ್ನು ಹೆಣ್ಣು ಮಣ್ಣು, ರೊಕ್ಕ ರೂಪಾಯಿ ಆಸ್ತಿ, ಇವು ಎದರ ಮೇಲೂ ಒಂದು ಹಪಾಪಿ ಇರಬಾರದು. ಇವುಗಳಿಂದ ಈಶಣಗಳಿಂದ ಬಿಡುಗಡೆ ಹೊಂದಿದವನಾಗಿರಬೇಕು. ಅದಕ್ಕೇನಂತಾರೆ? ರಾಗ. ರಾಗ ಅಂದ್ರೆ ಬೇಕು 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 ಅನ್ನೋದೇ ರಾಗ. ಆ ರಾಗ ಇರಬಾರದು, ಸುಮ್ಮಿರ್ಬೇಕು. ನಮ್ಮ ಭೋಗದಾಗ ಏನದ, ಅದು ಬೇಕಂದ್ರೂ ಬರ್ತದ, ಬ್ಯಾಡ್ ಅಂದ್ರೂ ಬರ್ತದೆ. ಅದು ಬೇಕು ಬೇಕಂತ ಬೆನ್ನು ಹತ್ತಿದ್ರಿ ಅದು ಇನ್ನ ಮುಂದೆ ಓಡೋಗ್ಬಿಡ್ತದೆ. ಭೋಗದಾಗ ಇದ್ದಿದ್ದಿಲ್ಲ ಅಂದ್ರೆ ಅದಕ್ಕೆ ಸಿಗ್ತದೆ. ಈ ರೀತಿ ಬಿಡುಗಡೆ ಹೊಂದಿದವನು ಯಾರು? ವೀರ. ವೀರಶೈವರೊಳಗೆ ಇವ ವೀರ. ಮತ್ತೆ ಜ್ಞಾನ ಮತ್ತು ವಿಜ್ಞಾನ ರತನಾದ ದೃಢ ವೈರಾಗ್ಯ ಸಂಪನ್ನ ಶಿವಯೋಗಿಗಳು ಇವರು ವೀರರು. ಜ್ಞಾನ ಅಂತಂದ್ರೆ ಆತ್ಮ ಅಂದ್ರೆ ಏನಂತ ತಿಳ್ಕೊಂಡಿರ್ತಾನ, ಪರಮಾತ್ಮ ಅಂದ್ರೆ ಏನಂತ ತಿಳ್ಕೊಂಡಿರ್ತಾನ. ಇವೆರಡು ತಿಳ್ಕೊಂಡದ್ದಲ್ಲದೆ ಮೂರನೇದೇನು ತಿಳ್ಕೊಂಡಿರ್ತಾನ ಅವನು? ಆತ್ಮ ಪರಮಾತ್ಮ ಒಂದೇ, ಜೀವೋ ಬ್ರಹ್ಮೈವ ನಾಪರಃ. ಇದು ಜ್ಞಾನ. ಜೀವೋ ಬ್ರಹ್ಮೈವ ನಾಪರಃ ಅಂತ ಹೇಳಕ್ಕೆ ಜ್ಞಾನ ಅನ್ಕೋತ್ ಕೂತ್ರ ಆಗ್ತದೇನು? ವಿಜ್ಞಾನ ಅಂತಂದ್ರೇನು? ಆ ಜ್ಞಾನವನ್ನು ಭಾನ ಮಾಡ್ಕೊಂಡವ. ತಾನು ಒಬ್ಬ ಜೀವನಾಗಿ ಬ್ರಹ್ಮನೊಡನೆ ತಾಧ್ಯಾತ್ಮ ಭಾವ ಹೊಂದಿದ್ದೇ ವಿಜ್ಞಾನ. ಜ್ಞಾನ ವಿಜ್ಞಾನ ಅಂದ್ರೆ ತಾಧ್ಯಾತ್ಮ ಭಾವ ಅಂದ್ರೆ ಗೊತ್ತಲ್ಲ? ಎರಡು ಒಂದೇ. ತಪ್ತ ಪಿಂಡ, ತಪ್ತ ಪಿಂಡ, ಅಗ್ನಿ ತಪ್ತ ಪಿಂಡ ಅಂತದಲ್ಲ. ಕಾಯ್ದ ಕಬ್ಬಿಣ, ಕಾಯ್ದ ಕಬ್ಬಿಣ ಹೆಂಗಿರ್ತದ? ಕಬ್ಬಿಣದೊಳಗೆ ಬೆಂಕಿ ಇರ್ತದೆ, ಬೆಂಕಿ ಒಳಗೆ ಕಬ್ಬಣ ಇರ್ತದೆ. ಒಂದ್ರೊಳಗೊಂದು ಬೆರ್ತ ಬಿಟ್ಟಿರ್ತಾವ. ಕಾಯ್ದ ಕಬ್ಬಣ ನೀವೇನಾರ ಹಿಡಿದು ಎತ್ತಲಕ್ ಹೋದ್ರಿ ಅಂತಂದ್ರ ವಜ್ಜಿರ್ತದ. ಅವಾಗ ಏನಂತೀರಿ? ಬೆಂಕಿ ಏಟ್ ವಜ್ಜದ ಅಂತೀರಿ. ಅದು ವಜ್ಜಿ ಏನದಲ್ಲ, ಭಾರತ್ವ ಅದು ಬೆಂಕಿದಲ್ಲಪ್ಪ, ಅದು ಕಬ್ಬಿಣದ್ದು. ಮತ್ತ ಅದೇ ಕಾಯ್ದ ಕಬ್ಬಿಣ ಮುಟ್ಲಕ್ ಹೋದ್ರಿ ಅಂತಂದ್ರ ಕಬ್ಬಣ ಸುಡ್ಲಕತ್ತದ್ರಿ ಅಂತೀರಿ. ಕಬ್ಬಣ ಸುಡ್ತದ ಅಂತಂದ್ರ, ಕಬ್ಬಣ ಸುಡ್ತಿತ್ತು ಅಂತಂದ್ರ ಆ ಸುಡುವಿಕೆ ಎಲ್ಲ ಕಬ್ಬಿಣದಾಗೂ ಸುಡಬೇಕಾಗಿತ್ತು. ಇಲ್ಲಷ್ಟೇ ಯಾಕೆ ಸುಡ್ಲಕತ್ತದ? ಸುಡುವಿಕೆ ಎದರದು? ಅಗ್ನಿದು. ಭಾರ ಎದರದು? ಕಬ್ಬಿಣದು. ಕಬ್ಬಿಣದ ಭಾರ, ಅಗ್ನಿಯ ಸುಡುವಿಕೆ, ಇವೆರಡು ಏನಾಗ್ಯಾವ? ಒಂದ್ರಾಗ ಒಂದು ತಾಧ್ಯಾತ್ಮ ಒಂದೇವ. ಹಂಗ ಜೀವಾತ್ಮ ಮತ್ತು ಪರಮಾತ್ಮ, ಪರಮಾತ್ಮನೊಳಗ ಜೀವಾತ್ಮ, ಜೀವಾತ್ಮನೊಳಗ ಪರಮಾತ್ಮ, ಈ ತಾಧ್ಯಾತ್ಮ ಹೊಂದಿದ್ದೇ ಜ್ಞಾನ. ಇದು ಹಿಂಗ ಇರ್ತದ ಅಂತ ಹೇಳಿದ್ರೆ ಜ್ಞಾನ. ಅದು ಹಿಂಗ ಇದ್ದದ್ದು ತಾನು ಅದೇ ಆದ ಅಂತಂದ್ರೆ ಅದು ಭಾನ, ಅದೇ ವಿಜ್ಞಾನ. ಈ ರೀತಿ ತಿಳ್ಕೊಂಡ ಮೇಲೆ ಮುಂದೆ 3ನೇ ಶ್ಲೋಕ, ದೃಢ ವೈರಾಗ್ಯ ಸಂಪನ್ನ ಮೊದಲೇ ಹೇಳಿ, ಮತ್ತೆ ಇದ್ರಾಗೂ ಅದೇ ಹೇಳ್ಯಾರ. 3ನೇ ಶ್ಲೋಕ ಏನದ? ಅಂಧಾಯೇ ಲಿಂಗಿನೋ ದೇವಿ ಪರಸ್ತ್ರೀ ರೂಪದರ್ಶನೆ ಯುವನಾಶ್ಚಾಪಿ ಪಟಾವಸ್ಥೆ ವೀರಾ ಶಿವಯೋಗಿನಃ ಅಂತ. ಏನ್ ಹಿಂಗಂದ್ರ ತಾರುಣ್ಯ ಹಾಗೂ ದೈಹಿಕ ಬಲ ಇರುವಾಗಲೂ, ತಾರುಣ್ಯನಾಗಿರ್ಬೇಕು, ದೈಹಿಕ ಬಲ ಇರಬೇಕು. ಯಾವ ಲಿಂಗಧಾರಿಗಳು ಪರಸ್ತ್ರೀ ರೂಪ ದರ್ಶನದ ಪ್ರಸಂಗದಲ್ಲಿ ಏನಾಗಬೇಕು? ಅಂಧರಾಗಬೇಕು, ಕುರುಡರಾಗಬೇಕಂತ. ಪರಸ್ತ್ರೀ ರೂಪ ದರ್ಶನದಲ್ಲಿ ಅಂಧರಾಗುವರೋ ಆ ಶಿವಯೋಗಿಗಳು ವೀರರು, ವೀರಶೈವರು. ನೋಡ್ರಿ, ವೀರಶೈವರು ಅಂದ್ರೆ ಲಕ್ಷಣಗಳು ಹೇಳಕತ್ತಾರ. ಸದ್ಭಕ್ತಿ ಇರಬೇಕು, ದೃಢ ವೈರಾಗ್ಯ ಇರಬೇಕು, ಈ ಈಶಣಗಳಿರಬಾರ್ದು, ಈಶಣಗಳಿಂದ ಮುಕ್ತ ಹೊಂದಿರಬೇಕು, ಜ್ಞಾನಿಯಾಗಿರಬೇಕು,
ವಿಜ್ಞಾನಿಯಾಗಿರಬೇಕು. ಮತ್ತೇನಾಗಬೇಕು? ಪರಸ್ತ್ರೀ ದರ್ಶನದಲ್ಲಿ ಅಂಧರಾಗಿರಬೇಕು. ವೇದಾಂತ ಏನ್ ಹೇಳ್ತದ? ನೋಡ್ರಿ, ಏನ್ ಬೆಕ್ಕದ್ ನೋಡ್ರಿ, ನಾಮ ರೂಪಗಳನ್ನ ನೋಡ್ಬೇಡ್ರಿ, ಬ್ರಹ್ಮನನ್ನ ನೋಡ್ರಿ ಅಂತ. ಬ್ರಹ್ಮನೇ ಒಂದು ಸ್ತ್ರೀ ರೂಪದಲ್ಲಿ, ಬ್ರಹ್ಮನೇ ಒಂದು ಪುರುಷ ರೂಪದಲ್ಲಿ, ಬ್ರಹ್ಮನೇ ಸಕಲ ವಸ್ತು ಪ್ರಪಂಚದ ರೂಪದಲ್ಲಿ, ಬ್ರಹ್ಮನೇ ಅದಕ್ಕೆ ಬ್ರಹ್ಮನನ್ನೇ ನೋಡ್ರಿ. ಬ್ರಹ್ಮನನ್ನ ನೋಡೋದು ಬರ್ಲಾರ್ದಕ್ಕೆ ಏನಾಗಿದೆ? ನಾಮ ರೂಪಗಳು, ನಾನಾ ವಿಧ ದರ್ಶನಗಳು ಆಗ್ತವೆ. ಅದಕ್ಕ ಅಲ್ಲಿ ಏನಾಗಬೇಕಂತಂದ್ರ ಸ್ತ್ರೀ ರೂಪ ನೋಡಿದಾಗ, ಇದು ಬರೀ ಸ್ತ್ರೀಯರಿಗೆ ಅಷ್ಟೇ ಅಲ್ಲ, ಗಂಡಸ ಮಕ್ಕಳು ಹೆಣ್ಮಕ್ಳಿಗೆ ನೋಡಿದಾಗ ಅಥವಾ ಹೆಣ್ಣು ಮಕ್ಕಳು ಗಂಡಸ ಮಕ್ಕಳಿಗೆ ನೋಡುವಾಗ ಏನಾಗಬೇಕಪ್ಪ ಅಂತಂದ್ರೆ ಅಂಧರಾಗಿರಬೇಕು. ಮತ್ತೇನ್ ಹೇಳ್ಯಾರ? ಹೇ ಮೂಕಾಲಿಂಗಿನೋ ದೇವಿ ಪರದೋಷಾನುವಾದನೆ ಸರ್ವಜ್ಞ ಅಪಿ ವಾ ಬಾಲಸ್ಥೆ ವೀರ ಶಿವಯೋಗಿನಃ. ಏನಂದ್ರ ಸರ್ವಜ್ಞರೇ ಇರಲಿ ಅಥವಾ ಅಜ್ಞಾನಿಗಳೇ ಇರಲಿ, ತಿಳಿದವರೇ ಇರ್ಬೋದು, ತಿಳಿಲಾರ್ದವ್ರು ಇರ್ಬೋದು, ಯಾವ ಸಾಧಕರು ಪರರ ದೋಷಗಳ ಬಗ್ಗೆ ಮಾತನಾಡುವ ಪ್ರಸಂಗ ಬಂದಾಗ ಮೂಕರಾಗಿ ಉಳಿಯುತ್ತಾರೋ, ಇನ್ನೊಬ್ಬರ ದೋಷಗಳನ್ನ ಎತ್ತಿ ತೋರಿಸುವಂತ ಪ್ರಸಂಗ ಬಂದಾಗ ಮೂಕರಾಗಿ ಉಳಿಯಬೇಕು. ಆ ಲಿಂಗಧಾರಿಗಳು, ಶಿವಯೋಗಿಗಳು, ವೀರರು, ವೀರಶೈವರು ಹೆಂಗದ ನೋಡ್ರಿ. ಪಂಚಪೀಠದ ಸ್ವಾಮೀಜಿಗಳು ಎಲ್ಲರೆ ಯಾರರೆ ದೋಷ ಎತ್ತಿ ಆಡಿದ್ದು ಏನರೆ ಉದಾಹರಣೆಗಳದಾವೇನ್ರಿ? ಎಲ್ಲರೆ ಸುಮ್ ತಂಪಾಡಿ ತಾವಿದ್ ತಮ್ಮ ಸಾಧನೆ ತಾವು ಮಾಡ್ತಾರ ಇಲ್ಲ? ಈ ಬಸವಣ್ಣನ ಹೆಸರು ಹೇಳ್ಕೊಂಡಂತ ಅರ್ಧಮರ್ಧ ಬಸವಣ್ಣನ ಅನುಯಾಯಿಗಳು ಆ ಕಡೆ ಬಸವಣ್ಣನೇ ಸರಿಯಾಗಿ ತಿಳ್ಕೊಂಡಿಲ್ಲ. ಅವ್ರು ಇತರರ ದೋಷಗಳನ್ನು ಎತ್ತಿ ಆಡದ ನೋಡಿದ್ರ ಸ್ವಾಮೀಜಿಗಳು ಹಂಗೆ ಮಾತಾಡ್ತಾರ, ಭಕ್ತರು ಹಂಗೆ ಮಾತಾಡ್ತಾರ. ಅದು ವೀರತ್ವದ ಲಕ್ಷಣಗಳಲ್ಲ, ಹೇಡಿತ್ವದ ಲಕ್ಷಣಗಳು. ಹೇಡಿತನ ತಮ್ಮದೇನದ ತಾವು ಹೇಳೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಕಟುಟೀಕೆ ಮಾಡ್ಕೋತ ಅಡ್ಡಾಡ್ತಿರ್ತಾರಲ್ಲ, ಇನ್ನೊಬ್ರು ಅವ್ರು ಏನೋ ಮಾಡ್ತಿರ್ತಾರ, ಅವ್ರು ತಗೊಂಡು ಏನ್ ಮಾಡೋದು? ಸನ್ಯಾಸಿ ವೇಷಧಾರಿಗಳು, ಇವು ಪುರೋಹಿತರು ಏನೇನೋ ಮಾತಾಡ್ತಿರ್ತಾರೆ, ಜಂಗಮರಿ ಒಯ್ತಿರ್ತಾರ, ಏನೇನೋ ಮಾಡ್ತಿರ್ತಾರ. ತಾವು ಏನದರ ತಮಗೆ ಗೊತ್ತಿರಂಗಿಲ್ಲ. ಇನ್ನೊಬ್ಬರಿಗೆ ಅದೇನೋ ನಸಿಕ್ನಾಗ ಯಾವನೋ ಒಬ್ಬವ ಚಂಬು ತಗೊಂಡೋದ್ನಂತ, ಚಂಬು ತಗೊಂಡು ಹೋಗಿ ಅಲ್ಲೇನು ಒಂದ್ ಸ್ವಲ್ಪ ಬಂಡಿಗಲ್ ಕಣ್ಣಂಗ್ ಕಾಣಿಸ್ತತ್ತ, ಅದ್ರ ಮರಿಗೆ ಕುಂತು ತೊಳ್ಕೋಬೇಕಂತೇಳಿ ಕೈ ಒಳಗ್ ಹಾಕಿದ್ನಂತ. ಹಿಂದ್ ಕೂತ ಬಂಡಿ ಇಲ್ಲದ ಅದು ಮನುಷ್ಯನೇ ಕೂತಿದ್ನಂತ, ದಪ್ಪನೋ ಎತ್ತರನೋ. ಯಾಕಪ್ಪ ತಮ್ಮ ನೀನು ತೊಳ್ಕೊಳ್ಳೋದು ಬಿಟ್ಟು ನಂದ್ಯಾಕೆ ತೊಳಿಲಕತ್ತಿದೀಯ ಅನ್ನೋ. ಹಂಗದ ಇವ್ರು ಮಾಡೋ ಕೆಲಸಗಳು. ತಮಗೆ ತೊಳ್ಕೊಳ್ಳೋದು ಗೊತ್ತಿಲ್ಲ, ಇನ್ನೊಬ್ಬರಿಗೆ ಹೇಳಕ್ ಗೊತ್ತಿರ್ತಾರ. ಹಂಗ ಮಾಡಬಾರ್ದು, ಅದು ವೀರತ್ವ ಅಲ್ಲ. ಅದಕ್ಕೆ ಬಸವಣ್ಣವ್ರು ಸ್ವಚ್ಛ ಹೇಳ್ಯಾರ, ಬೇರೆಯವರ ಡೊಂಕ ನೀನ್ ಯಾಕೆ ತಿದ್ದುತ್ತಿದೆ, ನಿನ್ನ ತನು ನಿನ್ನ ಮನ ನೀನು ತಿದ್ದುಕೋ ಅಂತ ಹೇಳ್ಯಾರ. ಅದು ಇವ್ರ ಕಿವಿಗೆ ಬೀಳಂಗಿಲ್ಲ. ತಮ್ಮ ತನು ತಮ್ಮ ಮನ ಏನೋ ಹೆಂಗೋ ತಮಗೆ ಗೊತ್ತಿಲ್ಲ. ಇನ್ನೊಬ್ಬರು ಡೊಂಕ ತಿದ್ದಲಕ್ಕ ವೇದಿಕೆ ಮೇಲೆ ಹೋಗಿ ಹೊಡೆದಿದ್ದ ಭಾಷಣ. ಎದಕ್ಕೆ ಬೇಕು ಹಂಗೆ ಮಾಡೋದ್ರಿಂದ ಏನು ಉಪಯೋಗ ಆಯ್ತು? ನಾನು ಮೊದಲು ಅಂಥದ್ದೇ ಮಾಡ್ತಿದ್ದೆ ಬಹಳ. ಆಮೇಲೆ ಗೊತ್ತಾಗ್ಬಿಡ್ತು ನಮ್ ಕತ್ತಿ ಬುದ್ಧಿ ಹಿಂಗೆ ಉಳಿತದ. ನಾವು ಬರೇ ಮಂದಿಗೆ ಹೇಳ್ಕೊತ ಆದೇವಂದ್ರ ಸುಮ್ಮ ಕುಂತು ನಮ್ಮೊಳಗಿಂದ ಬುದ್ಧಿ ನಾವು ಸುಧಾರಿಸಿಕೊಳ್ಳೋದೇ ಮುಖ್ಯ ಅದ ಅಂತೇಳಿ ನಾವು ಅವೆಲ್ಲ ಬಿಟ್ಟುಬಿಟ್ಟಿವಿ. ಸಾವಿರಗಟ್ಲೆ ಮಂದಿ ಇದ್ದಲ್ಲೆಲ್ಲ ಹೋಗಿ ದೊಡ್ಡ ಶಾಣೆರಂಗ ಹೇಳಿ ಬರ್ತಿದ್ದೆವು. ಒಳಗೇನು ಪರ್ಸನಾಲಿಟಿನೇ ಇರ್ತಿದ್ದಿಲ್ಲ. ಆ ಕಡೆ ಓದೋದು ಈ ಕಡೆ ಹೋಗಿ ಯಾರಿಗಾರು ಹೇಳ್ಬಿಡೋದು. ಅಬ್ಬಬ್ಬ ಏನ್ ಹೇಳ್ತಾನಪ್ಪ, ಏನ್ ಶಾಣೆ ಅದನ, ಏನ್ ಶಾಣೆ ಇರಲ್ಲ, ಏನೂ ಇರಲ್ಲ.
ನನ್ನ ಒಳಗಿಂದ ಅರಿವು ನನಗಲ್ಲಿ ಬೇಕೂಪ ಅಂತಿತ್ತು ನನಗೆ. ಎದಕ್ಕೆ ಇಂಥವೆಲ್ಲ ಚಪ್ಪಾಳೆ ತಟ್ಟಿಸ್ಕೊಳಕ್ ಓದ್ತಿದೆ ಹುಚ್ಚ, ಅದೆಲ್ಲ ತಗೊಂಡು ಎದಕ್ ಬೇಕು ನಿನಗ? ಎಂತ ಬೇಕೂಫ್ ಕೆಲಸ ಮಾಡ್ಲಕತ್ತಿದೆ ಅಂತೇಳಿ 10-15 ವರ್ಷ ಮಾಡಿ ನಾ ಕೆಲಸ, ನಾನು ಚಪ್ಪಾಳೆ ತಟ್ಟಿಸ್ಕೊಳ್ಳೋ ಕೆಲಸ. ಒಂದ್ ಕಡೆ ಒಂದು ದೃಷ್ಟಾಂತ ಬಂದ ಮೇಲೆ ಗೊತ್ತಾಯ್ತು. ಸೊಳ್ಳೆಯ ಮರಿ ತಾಯಿ ಸೊಳ್ಳೆಗೆ ಹೇಳ್ತಿದ್ದಳಂತ, ಸಾಕು ಎಷ್ಟು ದಿವಸ ಒಂದೇ ಕಡೆ ಕುಂದಿರ್ತಿದಿ, ಸ್ವಲ್ಪ ಶಕ್ತಿ ಸಾಮರ್ಥ್ಯ ಹಾಕಿ ಹಾರು, ಮ್ಯಾಲ ಹಾರು, ಒಂದ್ ಸ್ವಲ್ಪ ಅಲ್ಲಿ ತಾನ ಹೋಗಿ ಬಾ, ಚಂದ ಹಾಡ ಹಾಡ್ಲಕ್ ಬರ್ತದ, ಗುಯ್ಯಿ ಅಂತೇಳಿ ಹಾಡತ್ತ ತಾಯಿ ತರಬೇತಿ ಕೊಡಿದಳ ಸೊಳ್ಳೆ ಮರಿ. ಅದು ಸೊಳ್ಳೆ ಮರಿ ಸ್ವಲ್ಪ ಇಟು ಆಟು ಹಾರಿ ಹೋಗೋದು ಬರೋದು ರೂಢಿ ಮಾಡಿಕೊಂಡು ಚಂದ ಎಲ್ಲಾ ಕಡೆ ಮನೆಯೆಲ್ಲ ಹಾರಾಡೋದು ಕಲಿತಂತ. ಹಾರಾಡೋದು ಕಲಿತ ಮೇಲೆ ಅದೇನು ತಾಯಿ ಕೇಳ್ತಂತ, ಒಂದೇ ಕಡೆ ಕುಂದಿರ್ತಿದ್ದಿ, ಈಗ ನೋಡು ಒಂದ್ ಕಡೆ ಕೂಡವಲ್ಲಿ ಎಷ್ಟು ಚಂದ ಎಲ್ಲಾ ಕಡೆ ಹಾರಾಡ್ಕೋತಿದಿ ನೋಡು, ಹಾಡ್ಕೋತ ಹಾರಾಡ್ಕೋತ. ಹೌದಮ್ಮ, ಬಹಳ ಚಂದ ಅನಿಸ್ಲಕತ್ತದ ನನಗೆ, ಹಾರಾಡ್ಕೋತ ಹಾರ್ಕೋತಿರ್ಲಕ್ಕೆ ಚಂದ ಅನಿಸ್ತದ, ಬಹಳ ಚಂದ ಅನಿಸ್ತದ. ಏನ್ ಚಂದ ಅನಿಸ್ತದ ಅಂತ ಕೇಳಿದ್ರ, ನಾನು ಹಾಡೋದು ಕೇಳಿ ಎಲ್ಲರೂ ಚಪ್ಪಾಳೆ ತಡ್ತಾರಮ್ಮ ಅಂದ್ರಂತ ಸೊಳ್ಳೆ. ನನ್ನ ಹಾಡಿಗೆ ಎಲ್ಲರೂ ಚಪ್ಪಾಳೆ ತಟ್ಲಕತ್ತಾರ ಅಂತ. ಏನಿನ ಚಪ್ಪಾಳೆ ಭಾಳ ಡೇಂಜರ್ಸ್ ಒಳಗಂತದ, ಅದು ನಿನ್ನ ಕೊಲ್ಲಬೇಕಂತೇಳಿ ಚಪ್ಪಾಳೆ ತಟ್ಲಕತ್ತಾರ ಅವರು. ನಿನ್ನ ಹಾಡಿಗಲ್ಲ, ಅದು ಸೊಳ್ಳೆಗೆ ಕೊಲ್ಲೋದಕ್ಕೆ ಚಪ್ಪಾಳೆ ತಡ್ತಾರೋ ಮಾರಾಯ, ಆ ಚಪ್ಪಾಳೆ ಬೆನ್ನು ಹತ್ತಬೇಡ ನೀನು ಅಂತ ಹೇಳ್ಬಿಟ್ರು. ಅವತ್ತಲಿಂದ ಚಪ್ಪಾಳೆ ಕೇಳಿದ್ರೆ ನನಗೆ ಸಿಟ್ಟು ಬಂದ್ಬಿಡ್ತು. ಬೇಡ ಯಾರು ಚಪ್ಪಾಳೆ ತಟ್ಟಬೇಡ, ನಾವು ಹೊಗಳಿ ಹೊನ್ನ ಶೂಲ ಕೇರಿಸುವರಯ್ಯ, ಬೇಕಾಗಿಲ್ಲ. ಎಲ್ಲೆಲ್ಲಿ ಚಪ್ಪಾಳೆ ತಟ್ತಾರ ಅಲ್ಲೆಲ್ಲರೂ ನಮ್ಮನ್ನು ಕೊಲ್ಲಕ್ಕೆ ಚಪ್ಪಾಳೆ ತಟ್ಲಕತ್ತಾರ ಅಂತ ತಿಳ್ಕೊಂಡ್ರೆ ಅದು ಜ್ಞಾನಿ ಲಕ್ಷಣ. ಅದು ಬಿಟ್ಟು ನಮಗೇನೋ ಪ್ರೋತ್ಸಾಹ ಕೊಡ್ಲಕತ್ತಾರ ಅಂತ ತಿಳ್ಕೊಂಡಿದ್ದೆವು ಅಂತಂದ್ರ, ಯಾರು ಚಪ್ಪಾಳೆ ತಡ್ತಾರ ಒಂದು ದಿನ ಅವರು ಚಪ್ಪಲಿ ತಗೊಂಡು ಹೊಡೆಯಕ್ ತಯಾರಿರ್ತಾರೆ. ಅಂತವ್ರು ಇರ್ತಾರೆ ಚಪ್ಪಾಳೆ ತಟ್ಟವ್ರು, ಎರಡೂ ಇರ್ತಾವ ಅವ್ರ ಬಲ್ಲಿ. ಅದಕ್ಕೆ ಚಪ್ಪಾಳೆನೂ ಬೇಡ, ಏನು ಬೇಡ, ನನ್ನೊಳಗೆ ನಾನು ಕೂತು ಸಾಧನೆ ಮಾಡ್ಬೇಕಷ್ಟೇ. ಅದಕ್ಕೆ ಪರರ ದೋಷಗಳ ಬಗ್ಗೆ ಮಾತನಾಡುವ ಪ್ರಸಂಗ ಬಂದಾಗ ಯಾರು ಮೂಕರಾಗಿ ಉಳಿಯುತ್ತಾರೋ ಆ ಲಿಂಗಧಾರಿ ಶಿವಯೋಗಿಗಳೇ ವೀರರು, ವೀರಶೈವರು. ಏನು ಲಕ್ಷಣಗಳು ಕೊಟ್ಟಾನ ಬಾಬಾ. ಎಷ್ಟಾಯ್ತು ಟೈಮ್? 15 ಲಕ್ಷಣ ಅದಾಗ 5 ಲಕ್ಷಣ ಹೇಳಿನಿ, ಇನ್ನ 5 ಲಕ್ಷಣ ನಾಳೆಗೆ ಹೇಳವ ಸಾಕ? 1 2 3 4 5, 5ನೇ ಲಕ್ಷಣ ಒಂದು ಹೇಳಮು, 6ನೇ ಲಕ್ಷಣ ನಾಳೆಗೆ ಹೇಳ. 5ನೇದೇನದ? ಏ ಷಂಡಾಹ ಪರಾಕಾಂತಾಸು ಪಂಗವೋ ಏನ್ಯ ಪೀಡನೆ ಅಜೀವಾಯೇ ರಸಸ್ವಾದೆ ವೀರಾಸ್ತೆ ಶಿವಯೋಗಿನಃ. ಯಾವ ಶಿವಯೋಗಿಗಳು ಪರಸತಿಯರ ವಿಷಯದಲ್ಲಿ ಹೆಂಗಿರ್ಬೇಕತ್ತ? ಏ ಷಂಡಾಹ, ಒಂಥರ ನಪುಸಕರಗತ್ಲೆ ನಡ್ಕೋಬೇಕಂತ. ಪರಸತಿಯರ ವಿಷಯದಲ್ಲಿ ಷಂಡರಂತೆ. ಪರಪೀಡನೆಯ ಪ್ರಸಂಗ ಬಂದಲ್ಲಿ ಯಾರಿಗೋ ಹೋಗಿ ಹೊಡಿಬೇಕು ಬಡಿಬೇಕು ಅನ್ನೋ ಟೈಮ್ನಾಗ ಹೆಂಗ್ ಮಾಡ್ಬೇಕಂತ, ಕಾಲಿಲ್ಲದ ಪಂಗ ಅಂತಂದ್ರೆ ಕುಂಟನಂಗ ಮಾಡ್ಬೇಕಂತ, ಕುಂಟಾಗಿ ಬಿಡ್ಬೇಕಂತ, ಮುಂದೆ ಹೆಜ್ಜೆ ಇಡ್ಲಕ್ ಹೋಗ್ಬಾರ್ದು ಅಂತ ಕೆಲಸ ಮಾಡಕ್ಕ. ಪರಸತಿಯರು ಇದ್ದಾಗ ಷಂಡನಾಗ್ಬೇಕು, ಪರಪೀಡನೆ ಮಾಡ್ಬೇಕನ್ನೋದು ಒಳಗ್ ಮನಸ್ನಾಗ ಬಂದಾಗ ಕುಂಟನಾಗ್ಬೇಕು, ರುಚಿ ರುಚಿ ಖಾದ್ಯ ತಿನ್ನುವ ಅವಕಾಶ ಬಂದಾಗ ಜೀವಾರಹಿತ, ನಾಲಿಗೆ ಇಲ್ಲದವನಾಗ್ಬೇಕಂತ. ರುಚಿ ಭೋಗ ಅದು ಯಾವಾಗ ಜಗ್ಗಿ ನಮಗ್ ಕಲರ್ ಐಟಮ್ಗಳು ಮಾಡಿ ಊಟ ಮುಂದೆ ಇಟ್ಟಿರ್ತಾರಲ್ಲ, ಆ ಟೈಮ್ನಾಗ ಹೆಂಗ್ ಉಣ್ಬೇಕಂದ್ರೆ ನಾಲಿಗೆ ಇಲ್ಲದವರಾಗಿ ಉಣ್ಬೇಕಂತ. ರುಚಿಯನ್ನು ಅರಸಬಾರದು. ಪ್ರಸಾದದಲ್ಲಿ ರುಚಿಯನ್ನು ಅರಸಿದ್ರೆ ಅದು ವೀರಶೈವನ ಲಕ್ಷಣ ಅಲ್ಲ. ಎಲ್ಲರೆ ಹೋಗಿ ಯಾರಿಗೆರೆ ಒಡಿ ಬಡಿ ಕಡಿ ಮಾಡಂತಲ್ಲಿ
ಹೆಜ್ಜೆ ಇಡ್ಲಕತ್ತನ ಹೋಗ್ಲಕತ್ತನ ಅಂದ್ರೆ ಅವನು ವೀರಶೈವ ಲಕ್ಷಣ ಅಲ್ಲ. ಅಂತ ಪ್ರಸಂಗಗಳು ಬಂದಾಗ ಸಹಿತ ಕುಂಟರಾಗ್ಬಿಡ್ಬೇಕು. ಪರಸತಿಯರ ವಿಷಯ ಬಂದಾಗ ಶಾಂಡರಾಗ್ಬಿಡ್ಬೇಕು. ಏನು ಆದೇಶಗಳು ನೋಡ್ರಿ, ಶಿವಾಗಮದೊಳಗ ಎಂತಿಂತ ವಿಷಯಗಳು ಕೊಟ್ಟಾರ. 5 ಲಕ್ಷಣಗಳು ಹೇಳಿವಿ. ನಾಳೆಗೆ ಒಂದು 5 ಹೇಳಮು, ಸಮಯ ಸಿಕ್ಕರೆ. ಇನ್ನ ಒಂದು 5 ನಾಡ್ದು ಹೇಳೋಣ ಅಂತ ಹೇಳೋ ಮೂಲಕ ಇವತ್ತಿನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ. ವೀರಶೈವ ಹೆಂಗಿರ್ಬೇಕು, ವೀರಶೈವ ಅಂದ್ರೆ ಯಾರು, ಆತನ ಗುಣಲಕ್ಷಣಗಳೇನು, ಆತನ ಸ್ವಭಾವಗಳೇನು, ಆತನ ಶಕ್ತಿ ಸಾಮರ್ಥ್ಯಗಳೇನು, ಅವನ ಆಚಾರ ವಿಚಾರಗಳೇನು, ಈ 15 ಶ್ಲೋಕದೊಳಗ ಪೋಣಿಸಿಕೊಟ್ಬಿಟ್ಟಾರ. ಇವತ್ತು ಹೇಳಿದ್ದೇನು ಚಲೋ ಅನ್ನಿಸ್ತಾ, ಉಪಯೋಗ ಆಯ್ತಾ? ಏನಿಲ್ಲ. ಏನ್ರಿ? ಹೆಂಗಿರ್ಬೇಕಪ್ಪ ಒಬ್ಬ ವೀರಶೈವ ಅಂದ್ರೆ ಹೆಂಗಿರ್ಬೇಕು, ಲಿಂಗವಂತ ಅಂದ್ರೆ ಹೆಂಗಿರ್ಬೇಕು. ವೀರಶೈವ ಅಂದ್ರೆ ಒಂದೇ, ಲಿಂಗವಂತ ಅಂದ್ರೆ ಒಂದೇ. ಅರಿವಿದ್ದವರು ಹೆಂಗಿರ್ಬೇಕಪ್ಪ ಅಂತ. ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುರು ಅಂತ ಸ್ವಾಮೀಜಿಯವರು ಇಲ್ಲಿವರೆಗೆ ವೀರಶೈವರ ಲಕ್ಷಣ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರದು ಅನ್ನೋದನ್ನ ದೃಷ್ಟಾಂತಗಳು ಜ್ಞಾನಿ ಸನ್ಯಾಸಿ, ಅಜ್ಞಾನಿ ಸನ್ಯಾಸಿ, ಜ್ಞಾನಿ ಗೃಹಸ್ಥ, ಅಜ್ಞಾನಿ ಗೃಹಸ್ಥ ಉದಾಹರಣೆ ತಗೊಂಡು 5 ಮಕ್ಕಳ ಇರ್ತಾರೆ, ಯಾವ ತಾದಾತ್ಮ್ಯ ಹೆಂಗಿರ್ತಾರೆ, ಬೆಂಕಿ ಮತ್ತು ಭಾರದ ಕುರಿತು ದೃಷ್ಟಾಂತಗಳ ಕೊಟ್ಟು ನಮಗೆ ಚೆನ್ನಾಗಿ ನಮಗೆ